ಯೂಟ್ಯೂಬ್ನಲ್ಲೇ ಮೊದಲ ಬಾರಿಗೆ ಉಪ್ಪಿನಿಂದ ಹೊಸ ಐಡಿಯಾ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರೋಂಥ ಒಳ್ಳೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿ. ಈ ರೀತಿ ವಾಟರ್ ಬಾಟಲ್ಗಳು ಜಾಸ್ತಿನೇ ಇದೆ. ಮನೆಯಲ್ಲಿ ಇಡೋದಕ್ಕೆ ಜಾಗ ಸಾಲೋದೇ ಇಲ್ಲ, ಅಥವಾ ಒಂದು ಕಡೆ ಇಟ್ಟರೆ ಇರೋದೇ ಇಲ್ಲ, ಎಲ್ಲಂದ್ರೆ ಅಲ್ಲಿ ಬಿದ್ದಿರುತ್ತೆ. ಆ ಥರ ಎಲ್ಲ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ. ಈ ಥರ ಬ್ಯಾಗ್ಗಳು ನಾವು ಶಾಪಿಂಗ್ ಹೋದಾಗ ತಂದಿರ್ತೀವಿ. ಈ ಥರ ಬ್ಯಾಗನ್ನು ತಗೊಂಡು ನೋಡಿ, ಮೇಲ್ಭಾಗದಲ್ಲಿ ಈ ಥರ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ. ನಂತರ ಕತ್ರಿಯನ್ನು ತಗೊಂಡು ಮೇಲ್ಭಾಗದ ಪದರವನ್ನು ಮಾತ್ರ, ಬ್ಯಾಗ್ನ ಮುಂಭಾಗದಲ್ಲಿ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಆ ಬಟ್ಟೆಯನ್ನು ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ. ಮೇಲೆ ಲೈನ್ ಹಾಕಿದ್ದೀವಲ್ಲ, ಅಲ್ಲೂ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಆದರೆ ನಾನು ಆ ಬಟ್ಟೆನ ಹಾಗೆ ಬಿಟ್ಟಿದ್ದೀನಿ. ಇದರಿಂದ ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೋಬೋದು. ಇದಕ್ಕೆ ಉಪಯೋಗ ಆಗುತ್ತೆ. ಈ ಒಂದು ಬ್ಯಾಗ್ನಲ್ಲಿ ಬಾಟಲ್ಗಳನ್ನ ಇಟ್ಬಿಟ್ಟು ಒಂದು ಕಡೆ ನೇತಾಕಿದರೆ ಬಾಟಲೆಲ್ಲ ಒಂದೇ ಕಡೆ ಇರುತ್ತೆ. ಆ ಕಡೆ ಈ ಕಡೆ ಹೋಗೋದು ಇಲ್ಲ, ಮಿಸ್ ಕೂಡ ಆಗೋದಿಲ್ಲ. ಮತ್ತು ನಮಗೆ ಬೇಕಾದಾಗ ಆರಾಮಾಗಿ ಈ ಥರ ಮೇಲಿರೋಂಥ ಬಟ್ಟೆನ ತೆಗೆದ್ಬಿಟ್ಟು ನಮಗೆ ಬೇಕಾಗಿರೋಂಥ ಬಾಟಲನ್ನು ತಗೋಬೋದು. ಮತ್ತು ಹಾಗೆ ಬಟ್ಟೆಯನ್ನು ಕ್ಲೋಸ್ ಕೂಡ ಮಾಡಬಹುದು. ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಈ ರೀತಿ ಖಾಲಿಯಾಗಿರೋಂಥ ಕಂಫರ್ಟ್ ಬಾಟಲ್ಗಳು, ಫ್ಯಾಬ್ರಿಕ್ ಲಿಕ್ವಿಡ್ ಬಾಟಲ್ಗಳು ತುಂಬಾ ಉಪಯೋಗಕ್ಕೆ ಬರುತ್ತೆ. ಯಾವ ಥರ ಅಂತ ನೋಡೋಣ ಬನ್ನಿ. ಮೇಲಿರೋಂಥ ಬಾಟಲ್ನ ಮೇಲಿರೋಂಥ ಕವರನ್ನೆಲ್ಲ ತೆಗ್ದಿದ್ದೀನಿ. ನಂತರ ಮಾರ್ಕರ್ ಪೆನ್ನನ್ನು ತಗೊಂಡು ಕ್ಲೀನಾಗಿ ಈ ರೀತಿ ನಮಗೆ ಅಂದಾಜಿನಲ್ಲಿ ಯಾವ ಒಂದು ಡಿಸೈನ್ ಬೇಕು ಆ ಡಿಸೈನ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಚಾಕುನ ತಗೊಂಡು ಅದನ್ನು ಬಿಸಿ ಮಾಡಿ ಈ ರೀತಿ ಬಾಟಲನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡ ನಂತರ ನೋಡಿ, ಈ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹಿಂಭಾಗದಲ್ಲಿ ಇಲ್ಲಿ ಎಕ್ಸ್ಟ್ರಾ ಒಂದು ಚಿಕ್ಕದಾಗಿ ರಂಧ್ರವನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಮುಂದೆ ಶೇರ್ ಮಾಡ್ತೀನಿ. ಇದ್ರ ಮೇಲೆ ನೀವು ಬೇಕಾದರೆ ಹಾಗೆ ಬಳಸ್ಬೋದು. ಇಲ್ಲ ನೋಡೋದಕ್ಕೆ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಂದರೆ ಕಲರನ್ನು ಹಾಕಿ ಕೂಡ ನೀವು ಬಳಸಬಹುದು. ಇದನ್ನು ಒಂದು ಕಡೆ ನೇತಾಕಿದರೆ, ಈ ರಂಧ್ರವನ್ನು ಮಾಡಿದ್ದೀವಲ್ವ, ಒಂದು ಕಡೆ ನೇತಾಕಿದರೆ ಪೆನ್ ಸ್ಟ್ಯಾಂಡಾಗಿ ಇದನ್ನು ಬಳಸಬಹುದು. ಅಥವಾ ಈ ಬಾಚಣಿಕೆ ಇಡೋದಕ್ಕೂ ಕೂಡ ಇದನ್ನು ಬಳಸಬಹುದು. ಇನ್ನೂ ಒಂದು ವಿಧಾನದಲ್ಲಿ ನೀವು ಇದನ್ನು ಬಳಸ್ಕೋಬೋದು. ಯಾವ ಥರ ಅಂತ ಈಗ ಶೇರ್ ಮಾಡ್ತೀನಿ ನೋಡಿ. ಬಣ್ಣ ಹಚ್ಚೋದಕ್ಕಿಂತ ಮೊದಲು ಇಲ್ಲಿ ಮೇಲ್ಭಾಗದಲ್ಲಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಗ್ಯಾಪ್ ಬಿಟ್ಟು ಲೈನ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಕಲರ್ ಮಾಡ್ತಾಯಿದ್ದೀನಿ. ರೆಡ್ ಕಲರ್ ಪೇಂಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನ್ನಲ್ಲಿ ನಾವು ಬಾಕ್ಸನ್ನು ನಾವು ಅಲಂಕಾರ ಮಾಡ್ಕೋಬೋದು, ಡಿಸೈನ್ ಮಾಡ್ಕೋಬೋದು. ಇದಕ್ಕೆ ಪೇಂಟೆಲ್ಲ ಮಾಡಿದ್ದಾಗಿದೆ. ಇವಾಗ ಹಿಂಭಾಗದಲ್ಲಿ ಈ ಒಂದು ಬಾಕ್ಸ್ನ ಹಿಂಭಾಗದಲ್ಲಿ ನಾನು ಡಬಲ್ ಸೈಡ್ ಗಮ್ ಟೇಪನ್ನು ಹಾಕ್ತಾಯಿದ್ದೀನಿ. ರಂಧ್ರ ಇತ್ತು ಅಂತಂದರೆ ನೀವೆಲ್ಲಾದರೂ ಮೊಳೆ ಏನಾದ್ರು ಓಡ್ತಿರ್ತೀರಲ್ಲ ಗೋಡೆಗೆ, ಅಲ್ಲಿ ಇದನ್ನು ನೇತಾಕಬಹುದು. ಇವಾಗ ಚಾರ್ಜಿಂಗ್ ವೈರೆಲ್ಲ ಹಾಕ್ತೀವಿ, ನಮಗೆ ಮೊಬೈಲನ್ನು ಇಡೋಕ್ಕೆ ಜಾಗ ಇಲ್ಲ ಅಲ್ಲಿ ಅಂತ ಅಂದಾಗ ಈ ಥರ ಚೆನ್ನಾಗಿರೋ ಕ್ವಾಲಿಟಿದೊಂದು ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿ ನಾವೆಲ್ಲಿ ಬೇಕೋ ಅದನ್ನು ಈ ಬಾಕ್ಸನ್ನು ರೆಡಿ ಮಾಡ್ಕೊಂಡು ಸಿದ್ಧ ಮಾಡ್ಕೋಬೋದು. ಮತ್ತು ಲೈನ್ ಥರ ಕಟ್ ಮಾಡ್ಕೊಂಡಿದ್ನಲ್ವ, ಅದೇನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಈ ರೀತಿ ಕೀ ಚೈನ್ಗಳನ್ನ ಎಲ್ಲಂದ್ರಲ್ಲಿ ಇಟ್ಬಿಟ್ಟು ಹುಡುಕ್ತಾ ಇರ್ತಾರೆ ಮನೆಯಲ್ಲಿ. ಈ ಥರ ಮಾಡಿ ಕೀ ಚೈನ್ ಹೋಲ್ಡರ್ ಆಗಿ ಕೂಡ ಇದು ಹೆಲ್ಪ್ ಆಗುತ್ತೆ. ಈ ಒಂದು ಟಿಪ್ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ನೀಡಿ. ಮುಂದಿನ ಟಿಪ್, ಹಳೇದಾಗಿರೋಂಥ ಟೂತ್ ಬ್ರಷ್ಗಳನ್ನ ಬಿಸಾಕೋಕ್ಕೂ ಮುಂಚೆ ತಪ್ಪದೆ ಈ ವಿಡಿಯೋ ನೀವು ನೋಡಲೇಬೇಕು. ನೋಡಿ, ಹಳೇದಾಗಿರೋಂಥ ಬ್ರಷ್ನ ತೊಗೊಂಡು ಮೇಲ್ಭಾಗದಲ್ಲಿ ನಾನು ಕಟ್ ಮಾಡಿದ್ದೀನಿ. ನಂತರ ಒಂದು ಕಮ್ಮಿಯನ್ನು ತೊಗೊಂಡು ಬಿಸಿ ಮಾಡಿ ಇಲ್ಲಿ ಚಿಕ್ಕದಾದ ಒಂದು ರಂಧ್ರವನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ರಂಧ್ರವನ್ನು ಮಾಡ್ಕೊಂಡಿದ್ದೀನಿ. ಕೆಲವು ಬ್ರಷ್ಗಳಲ್ಲಿ ಈ ಬ್ರಷ್ನ ಕೆಳಭಾಗದಲ್ಲಿ ಇಲ್ಲೇ ರಂಧ್ರ ಇರುತ್ತೆ, ಚಿಕ್ಕದಾಗಿ ಒಂದು ಹೋಲ್ ಇರುತ್ತೆ, ಅದನ್ನೇ ದೊಡ್ಡದಾಗಿ ಮಾಡ್ಕೋಬೋದು. ಈಗ ಇದನ್ನು ಏನಕ್ಕೆ ಉಪಯೋಗ ಮಾಡ್ಕೋಬೋದು ಅಂದರೆ, ಈ ರಂಧ್ರ ಮಾಡ್ಕೊಂಡಿದ್ದೀನಲ್ಲ ಇದರಲ್ಲಿ ದಾರವನ್ನು ಹಾಕಿ ಈ ಥರ ಕಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಬಿಸಾಕೋ ಬದಲಿಗೆ ಈ ಪ್ಯಾಂಟ್ಗಳಿಗೆ, ಸ್ಯಾರಿ ಪೆಟಿಕೋಟ್ ಅದಕ್ಕೂ ಕೂಡ ಈ ರೀತಿ ದಾರವನ್ನು ಹಾಕೋದಕ್ಕೆ ಪಿನ್ನನ್ನು ಹಾಕ್ತೀವಿ ಅಂದರೆ ಹೆಚ್ಚು ಸಮಯ ತೊಗೊಳುತ್ತೆ. ಅದ್ರ ಬದಲಿಗೆ ಈ ಥರ ಹಳೇದಾಗಿರೋಂಥ ಬ್ರಷ್ಷಿಗೆ ಒಂದು ರಂಧ್ರವನ್ನು ಮಾಡಿಟ್ಕೊಂಡ್ರೆ ನಾವು ಬೇಕಾದಾಗ ಯಾವ ಪ್ಯಾಂಟ್ಗಾದರೂ ಆಗಲಿ ಅಥವಾ ಪೆಟಿಕೋಟಿಗಾಗಲಿ ಆರಾಮಾಗಿ ದಾರವನ್ನು ಈ ಥರ ನಿಮಿಷ ಕೂಡ ಬೇಡ, ಸೆಕೆಂಡ್ಗಳಲ್ಲೇ ದಾರವನ್ನು ಹಾಕ್ಬಿಡ್ಬೋದು. ವೇಸ್ಟ್ ಅಂತೇಳಿ ಬಿಸಾಕುವಂಥ ಬ್ರಷನ್ನು ಈ ರೀತಿ ಕೂಡ ರೀಯೂಸ್ ಮಾಡ್ಕೋಬೋದು. ಮುಂದಿನ ಟಿಪ್,
ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಶಾಂಪೂ ಬೇಕಾದ್ರೂ ಹಾಕ್ಕೊಳ್ಳಿ, ನೀವು ಯಾವುದನ್ನು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೋಬೋದು. ನಂತರ ಅದ್ರ ಜೊತೆಗೆ ಒಂದು ಮುಚ್ಚಳ ಆಗುವಷ್ಟು ಡೆಟಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ದೊಡ್ಡದಾಗಿರೋದ್ರಿಂದ ನಾನು ಮುಕ್ಕಾಲು ಮುಚ್ಚಳ ಆಗುವಷ್ಟು ಡೆಟಾಲನ್ನು ಹಾಕ್ಕೊಂಡಿದ್ದೀನಿ. ಚಿಕ್ಕ ಬಾಟಲ್ ಬರುತ್ತಲ್ಲ ಅದರಲ್ಲಾದರೆ ಒಂದು ಮುಚ್ಚಳ ಆಗುವಷ್ಟು ಡೆಟಾಲನ್ನು ಹಾಕ್ಕೋಬೇಕಾಗತ್ತೆ. ನಂತರ ಇದ್ರ ಜೊತೆಗೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ಹುಳಿನ ಹಾಕಿದ್ಮೇಲೆ 1 ಲೋಟ ಆಗುವಷ್ಟು ನೀರನ್ನು ಹಾಕಬೇಕಾಗತ್ತೆ. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ಬನ್ನಿ ಎಷ್ಟೆಲ್ಲ ಕ್ಲೀನಿಂಗ್ ಕೆಲಸಕ್ಕಿದು ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಈಗಲೇ ನೋಡೋಣ. ಮೊದಲನೇದಾಗಿ ಗ್ಯಾಸ್ ಸ್ಟವ್ ಅನ್ನೋದು ನಾವು ಕ್ಲೀನ್ ಮಾಡ್ತಾ ಇರ್ತೀವಿ, ಬಟ್ ಆದರೂ ಕೂಡ ಶೈನಿಂಗ್ ಇಲ್ಲ, ಎಷ್ಟೇ ಕ್ಲೀನ್ ಮಾಡಿದ್ರು ನೀಟಾಗಿ ಕಾಣೋದೇ ಇಲ್ಲ ಅಂತಂದಾಗ ಈ ರೀತಿ ಗ್ಯಾಸ್ ಸ್ಟವ್ನ ಮೇಲಿರೋಂಥ ಧೂಳನ್ನೆಲ್ಲ ತೆಗೆದುಬಿಟ್ಟು ನಂತರ ಈ ಒಂದು ಲಿಕ್ವಿಡನ್ನು ಹಾಕ್ಕೋಬೇಕಾಗುತ್ತೆ. ಸ್ಟವ್ ಮೇಲ್ಭಾಗದಲ್ಲಿ ಸುತ್ತಲೂ ಕೂಡ ಈ ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಹಾಕಿ ನಂತರ ಸ್ಕ್ರಬ್ಬರನ್ನು ತೊಗೊಂಡು ಕ್ಲೀನಾಗಿ ಉಜ್ಕೋಬೇಕಾಗುತ್ತೆ. ನಾವಿಲ್ಲಿ ಶಾಂಪೂ ಬಳಸಿರೋದ್ರಿಂದ ಗ್ಯಾಸ್ ಸ್ಟವನ್ನು ತುಂಬ ಚೆನ್ನಾಗಿ ಶೈನ್ ಆಗುತ್ತೆ. ಅದರ ಜೊತೆಗೆ ನಿಂಬೆಹಣ್ಣನ್ನು ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತಿನ್ನೊಂದು ಏನು ಹಾಕಿದ್ದೀವಿ ಹೇಳಿ ಇದ್ರ ಜೊತೆಗೆ? ಹೌದು, ಡೆಟಾಲನ್ನು ಹಾಕಿದ್ದೀವಿ. ಡೆಟಾಲನ್ನು ಹಾಕೋದ್ರಿಂದ ಕೀಟಾಣುಗಳು ಅಥವಾ ಈ ಸಣ್ಣ ಸಣ್ಣ ಜಿರಳೆಗಳು, ಕೆಲವೊಮ್ಮೆ ಅಡುಗೆ ಮಾಡಿರೋವಂಥ ಪದಾರ್ಥಗಳನ್ನ ಸ್ಟವ್ ಮೇಲೆ ಇಟ್ಟಿರ್ತೀವಿ, ಇಲ್ಲೆಲ್ಲ ರಾತ್ರಿ ಹೊತ್ತು ಜಿರಳೆಗಳು ಬಂದು ಓಡಾಡುತ್ತೆ. ಕಿಚನಲ್ಲಿ ಜಿರಳೆಗಳ ಸಮಸ್ಯೆ ಜಾಸ್ತಿ ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ಜಿರಳೆ ಆಗಲಿ ಮತ್ತು ಹಲ್ಲಿಗಳಾಗಲಿ ಬರೋದೇ ಇಲ್ಲ. ಮತ್ತು ರಾತ್ರಿ ಹೊತ್ತು ಕಿಚನಲ್ಲಿ ಪಾತ್ರೆ ಎಲ್ಲ ತೊಳೆದ್ಮೇಲೆ ಈ ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಹಾಕಿ ಸಿಂಕನ್ನು ವಾಶ್ ಮಾಡೋದ್ರಿಂದ ಡೀಪ್ ಕ್ಲೀನ್ ಆಗೋದ್ರ ಜೊತೆಗೆ ಜಿರಳೆಗಳ ಸಮಸ್ಯೆ ಕೂಡ ಇರೋದಿಲ್ಲ. ಈ ಟಿಪ್ ಇಷ್ಟ ಆದರೆ ಲೈಕನ್ನು ನೀಡಿ. ಈ ರೀತಿ ಧೂಪದ ಬತ್ತಿ ಬರುತ್ತಲ್ವ, ಸಾಂಬ್ರಾಣಿನ ಹಚ್ಚಿ ಇಡ್ತೀವಲ್ವ, ಅದರ ಮೇಲೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕೋದ್ರಿಂದ ಮನೆಯಲ್ಲಿ ಸೊಳ್ಳೆಗಳ ಸಮಸ್ಯೆ ಏನಾದರೂ ಇತ್ತು ಅಂದರೆ ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆಯ ಒಂದು ಗಾಢವಾದ ಘಮಕ್ಕೆ ಸೊಳ್ಳೆಗಳೆಲ್ಲ ಮನೆ ಬಿಟ್ಟು ಓಡುತ್ತೆ. ಈ ಟಿಪ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಮುಂದಿನ ಟಿಪ್, ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ, ಅದರಲ್ಲೂ ಚೂರು ಭಾಗವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ. ನಂತರ ಕೋಲ್ಗೇಟ್ ಪೇಸ್ಟನ್ನು ಹಾಕಿದ್ದೀನಿ. ಈಗ ಚೂರು ನಿಂಬೆ ಹಣ್ಣಿನ ರಸವನ್ನು ಇದ್ರ ಮೇಲೆ ಹಿಂಡ್ಕೊಳ್ತಾ ಇದ್ದೀನಿ. ಪಾದ ಎಲ್ಲ ಒಡೆದ್ಬಿಟ್ಟಿದೆ, ಇಮ್ಮಡಿ ಎಲ್ಲ, ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ಪಾದ ಗ್ಲೋ ಆಗಿ ಕಾಣಿಸ್ತಾ ಇಲ್ಲ. ಕಾಲೆಲ್ಲ ಗ್ಲೋ ಆಗಿ ಕಾಣಿಸ್ಬೇಕು, ಮತ್ತು ಡೆಡ್ ಸ್ಕಿನ್ ಎಲ್ಲ ಇದೆ ಅಂತ ಅನ್ನೋರು ಈ ರೀತಿ ಆಲೂಗಡ್ಡೆ ಮೇಲೆ ಕೋಲ್ಗೇಟ್ ಪೇಸ್ಟು, ನಿಂಬೆಹಣ್ಣಿನ ರಸ ಮತ್ತು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಪಾದಕ್ಕೆ ಈ ರೀತಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ನಂತರ ನೀರಿನಿಂದ ತೊಳೆದು ನೋಡಿ, ಹಿಮ್ಮಡಿ ಏನಾದರೂ ಒಡೆದಿದ್ರು ಕೂಡ ಆ ಸಮಸ್ಯೆಗೂ ಕೂಡ ಇದು ಪರಿಹಾರವನ್ನು ನೀಡುತ್ತೆ. ಇದನ್ನು ಹಚ್ಚಿ ಕ್ಲೀನಾಗಿ ಮಸಾಜ್ ಮಾಡಿ ತೊಳೆದ ನಂತರ ಮಾಯ್ಶ್ಚರೈಸರ್ನ ಹಾಕಬೇಕಾಗತ್ತೆ. ತುಂಬ ಚೆನ್ನಾಗಿ ಪಾದ ಅನ್ನೋದು ಗ್ಲೋ ಆಗುತ್ತೆ ಮತ್ತು ಹೊಡೆದ ಹಿಮ್ಮಡಿಯ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಉಪ್ಪಿದ್ರೆ ಸಾಕು ನೋಡಿ, ಬಟ್ಟೆ ತುಂಬ ಚೆನ್ನಾಗಿ ಐರನ್ ಆಗಿಬಿಡುತ್ತೆ. ಅದೆಂಗಪ್ಪ ಅಂತೀರಾ? ನೋಡೋಣ ಬನ್ನಿ. ಇದಕ್ಕೆ ಕರೆಂಟ್ ಅವಶ್ಯಕತೆ ಕೂಡ ಇಲ್ಲ, ಅದ್ರ ಜೊತೆಗೆ ಹಣ ಉಳಿತಾಯ ಕೂಡ ಆಗುತ್ತೆ ಪಕ್ಕ. ಮೊದಲನೇದಾಗಿ ನಾನಿಲ್ಲಿ ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ಒಂದು ಪಾತ್ರೆ ತೊಗೋಬೇಕಾಗುತ್ತೆ, ದಪ್ಪ ತಳ ಇರೋ ಅಂಥದ್ದು. ಈ ಥರ ಒಂದು ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ, ದಪ್ಪ ತಳ ಇದೆ ಇದಕ್ಕೆ. ಮತ್ತು ಅದ್ರ ಜೊತೆಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಬೌಲ್ ಆಗೋಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕು. ನೋಡಿ, ಈ ಒಂದು ಡ್ರೆಸ್ ಎಷ್ಟೊಂದು ರಿಂಕಲ್ಸ್ ಆಗಿದೆ ಮತ್ತು ಎಲ್ಲ ಸಿಂಕ್ ಥರ ಆಗಿಬಿಟ್ಟಿದೆ. ಈ ರೀತಿ ಉಪ್ಪನ್ನು ಪಾತ್ರೆಯಲ್ಲಿ ಬಿಸಿ ಮಾಡಿ ಡ್ರೆಸ್ ಮೇಲೆ ಈ ಥರ ನಿಧಾನಕ್ಕೆ ಒತ್ತಿ ಕಷ್ಟಪಡೋದು ಬೇಡ. ಜಸ್ಟ್ ಈ ರೀತಿ ನಿಧಾನಕ್ಕೆ ಮಸಾಜ್ ಥರ ಮಾಡ್ಕೊಂಬನ್ನಿ. ಇದರಿಂದ ಎಷ್ಟು ಚೆನ್ನಾಗಿ ಐರನ್ ಆಗುತ್ತೆ ಅಂದರೆ ಬಟ್ಟೆಗಳು ತುಂಬ ಚೆನ್ನಾಗಿ ಐರನ್ ಆಗುತ್ತೆ. ಎಲ್ಲರೂ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ ಅಥವಾ ಹೊರಗಡೆ ಹೋಗ್ತಾ ಇದ್ದೀವಿ, ಅರ್ಜೆಂಟಾಗಿ ನಮ್ಮ ಡ್ರೆಸ್ ಐರನ್ ಮಾಡ್ಕೊಳ್ಬೇಕು ಅಂತಂದಾಗ ಕರೆಂಟ್ ಹೋದಾಗ ಖಂಡಿತ ಟೆನ್ಷನ್ ತಗೊಳ್ಳದೆ ಆರಾಮಾಗಿ ಈ ರೀತಿ ಉಪ್ಪನ್ನು ಬಿಸಿ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಐರನ್ ಆಗುತ್ತೆ ಅಂದರೆ ಉಪ್ಪನ್ನು ನಾವು ಬಳಸಿರೋದ್ರಿಂದ ಇದು ಹೆಚ್ಚು ಹೊತ್ತು ಬಿಸಿಯಿಂದ ಇರುತ್ತೆ. ಸೊ ಆವಿಯನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಇದರಿಂದ ನಾವು ಬೇಗ ಈಸಿಯಾಗಿ ಆರಾಮಾಗಿ ಒಂದು ಸತಿ
ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ 1 ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ಟವ್ ಮೇಲಿಟ್ಟು ಆರಾಮಾಗಿ ಡ್ರೆಸ್ಸನ್ನು ನಾವು ಐರನ್ ಮಾಡ್ಕೋಬೋದು. ಮತ್ತು ಐರನ್ ಬಾಕ್ಸ್ ಹಿಡ್ಕೊಂಡು ಒತ್ತುತ್ತೀವಲ್ವ ಐರನ್ ಮಾಡೋದಕ್ಕೆ, ಈ ವ್ರಿಂಕಲ್ಸಲ್ಲಿ ಹೋಗೋದಕ್ಕೆ ಅಷ್ಟೆಲ್ಲ ಕಷ್ಟಪಡೋ ಅಗತ್ಯನೇ ಇಲ್ಲ. ಜೊತೆಗೆ ಕರೆಂಟೆಲ್ಲ ನಾವು ಬಳಸೋದಿಲ್ಲ, ಮನಿ ಕೂಡ ಸೇವ್ ಆಗುತ್ತೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.